ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಹೆಲ್ತಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಸಿಂಪಲ್ ಪಲ್ಯ, ಆದರೆ ಅದು ಮಾಡೋ ಮೆಥಡಲ್ಲಿ ನೀವು ಏನಾದರೂ ಮಾಡಿಬಿಟ್ರಂತೂ ನಿಮಗೆ ಅದರಲ್ಲಿರೋವಂಥ ನ್ಯೂಟ್ರಿಯೆಂಟ್ ಕಂಪ್ಲೀಟಾಗಿ ಸಿಗುತ್ತೆ. ಜೊತೆಗೆ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು. ಇದು ಒಂದು ವೆರೈಟಿ ಪಲ್ಯ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆದರೆ ಎಲ್ಲ ತರಕಾರಿನೂ ಇದೇ ಥರ ಮಾಡಿಕೊಂಡು ನೀವು ತಿನ್ಬೋದು. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ತರಕಾರಿ ಪಲ್ಯಗಳು ಮಾಡೋದಕ್ಕೆ ಫಸ್ಟು ನಾವು ತರಕಾರಿನ ಸ್ಟೀಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಒಂದು ಬಾಣಲೆ ಒಳಗಡೆ ಒಂದು ಸುತ್ತು ಇಟ್ಬಿಟ್ಟು 1 ಕಪ್ ನೀರು ಹಾಕೊಂಡಿದ್ದೀನಿ. ಜೊತೆಗೆ ಈ ಥರ ಸ್ಟ್ರೈನರ್ ಪಾತ್ರೆ ಅಂದರೆ ಚಿಕನ್ ಪಾತ್ರೆ ಇರುತ್ತಲ್ಲ, ಅದನ್ನ ಇಟ್ಬಿಟ್ಟು ತರಕಾರಿನ ಬೇಯಿಸಕ್ಕೆ ಹಾಕೊಳ್ಳೋಣ. 3 ಸೀಮೆ ಬದನೆಕಾಯಿ ಮೀಡಿಯಮ್ ಸೈಜ್ದು, ಇದನ್ನು ಸಿಪ್ಪೆ ಎಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಬೇಕೋ, ಉದ್ದಕ್ಕೆ ಸಣ್ಣದಾಗಿ ಬೇಕಾದರೂ ಕಟ್ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ಇದನ್ನು ಕಂಪ್ಲೀಟಾಗಿ ಸ್ಟೀಮಲ್ಲಿ ಬೇಯಿಸ್ಕೊಳ್ಳೋಣ. ಮಧ್ಯ ಬೇಕಾದರೆ ಓಪನ್ ಮಾಡಿ ಒಂದ್ಸಲ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಈವನ್ ಆಗಿ ಎಲ್ಲ ಬೇಯುತ್ತೆ. ನಾನಿವತ್ತು ಸೀಮೆ ಬದನೆಕಾಯಲ್ಲಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದೇ ಥರ ಎಲ್ಲ ತರಕಾರಿಗಳಲ್ಲೂ ನೀವು ಪಲ್ಯನ ಮಾಡ್ಕೋಬೋದು. ಬೀನ್ಸ್, ಕ್ಯಾರೆಟು, ಕುಂಬಳಕಾಯಿ, ಸಿಹಿ ಕುಂಬಳಕಾಯಿ, ಬೂದ್ ಕುಂಬಳಕಾಯಿ, ಸೋರೆಕಾಯಿ, ಗೆಣಸು, ಕ್ಯಾರೆಟು, ಬೀಟ್ರೂಟು, ಇವೆಲ್ಲದರಲ್ಲೂ ಈ ಪಲ್ಯನ ನಾನು ಯಾವ ಥರ ತೋರಿಸ್ತಿದ್ದೀನಿ ಅದೇ ಥರ ಕಟ್ ಮಾಡ್ಕೊಂಡು ಸ್ಟೀಮಲ್ಲಿ ಬೇಯಿಸ್ಕೊಂಡು ಒಗ್ಗರಣೆ ಹಾಕೋಬೋದು. ಇವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು 5 ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ. ಮಧ್ಯ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ, ಆವಾಗ ಈವನ್ ಆಗಿ ಎಲ್ಲ ಬೇಯುತ್ತೆ ತರಕಾರಿಗಳು. 5 ರಿಂದ 6 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಸ್ಟೀಮ್ ಹೋಗ್ತಾ ಇರಲಿ ಅಂತ ಅಂದ್ಬಿಟ್ಟು ಒಂದು ನ್ಯಾಪ್ಕಿನ್ನ ಕ್ಲೋಸ್ ಮಾಡಿದ್ದೆ. ನೀವು ಇಡ್ಲಿ ಕುಕ್ಕರಲ್ಲಿ ಬೇಕಾದರೂ ಇದನ್ನು ಬೇಯಿಸ್ಕೋಬೋದು. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ, ಲಿಡ್ ಓಪನ್ ಮಾಡ್ತೀನಿ. ಇವಾಗ ತರಕಾರಿ ಅಂತೂ ನೋಡಿ, ನಿಮಗೆ ಪ್ರೆಸ್ ಮಾಡಿದ್ರೇ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು. ಇದಂತೂ ಒಂದು 5 ರಿಂದ 6 ನಿಮಿಷದೊಳಗೆಲ್ಲ ಇಷ್ಟೆಲ್ಲ ಬೇಗ ಬೇಯಿಸ್ಕೊಳ್ತು. ಕೆಲವೊಬ್ಬರು ಸಿಪ್ಪೆ ಸಮೇತನೇ ಬೇಯಿಸ್ಕೊಳ್ತಾರೆ, ಸಣ್ಣದಾಗಿ ಕಟ್ ಮಾಡಿಬಿಟ್ಟು. ಅದು ಆರ್ಗ್ಯಾನಿಕ್ ಅಂಗಡಿಯಲ್ಲಿ ತೊಗೊಳ್ತಿರಲ್ಲ, ಅಂಥ ಕಡೆ ತೊಗೊಂಡಾಗ ಉಪ್ಪು ಹಾಕಿ ಚೆನ್ನಾಗಿ ತೊಳೆದು ಸಿಪ್ಪೆ ಸಮೇತನೇ ನೀವು ಬೇಯಿಸ್ಕೋಬೋದು. ಆದರೆ ನನಗೆ ಈ ಥರ ರೂಢಿ. ಇವಾಗ ಇದಕ್ಕೆ ಸಿಂಪಲ್ಲಾಗಿ ಒಗ್ಗರಣೆ ಹಾಕೊಳ್ಳೋಣ. ನಿಮಗೆ ಒಗ್ಗರಣೆ ಏನು ಬೇಡ, ತುಂಬಾ ಹೆಲ್ತ್ ಕಾನ್ಷಿಯಸ್ ಇರೋ ಅಂಥವ್ರು, ಎಣ್ಣೆ ಉಪಯೋಗಿಸೋದೇ ಇಲ್ಲ ಅಂತ ಅಂದವರು, ಇದಕ್ಕೆ ಪೆಪ್ಪರು, ಸಾಲ್ಟು ಅಥವಾ ಒಂದು ಚಾಟ್ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಇವಾಗ ಸಿಂಪಲ್ ಆಗಿರೋವಂಥ ಒಗ್ಗರಣೆ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ ನಾನು ಇದಕ್ಕೆ ತುಂಬ ಕಮ್ಮಿ ಎಣ್ಣೆ ಹಾಕೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಅಷ್ಟು. ಅಂದರೆ ನಾನು ಉಪಯೋಗಿಸ್ತಾ ಇರೋವಂಥ ಸೀಮೆ ಬದನೆಕಾಯಿ ಏನಿಲ್ಲ ಅಂದರೆ ಒಂದು 400 ರಿಂದ 500 ಗ್ರಾಮ್ ಅಷ್ಟಿದೆ. ಇದಕ್ಕೆ ತುಂಬ ಕಮ್ಮಿ ಒಂದು ಸಾಸಿವೆ ಅರ್ಧ ಟೀ ಸ್ಪೂನ್, ಜೀರಿಗೆ ಅರ್ಧ ಟೀ ಸ್ಪೂನ್, ಉದ್ದಿನಬೇಳೆ 1 ಟೀ ಸ್ಪೂನ್, ಸೌತ್ ಇಂಡಿಯನ್ ಒಗ್ಗರಣೆ ಕೊಡ್ತಾ ಇದ್ದೀನಿ. ನೀವು ಏನೋ ಒಗ್ಗರಣೆ ಕೊಡದೆ ಒಂಚೂರು ಎಣ್ಣೆ ಹಾಕ್ಬಿಟ್ಟು ತರಕಾರಿ ಹಾಕ್ಬಿಟ್ಟು ಅದಕ್ಕೆ ಉಪ್ಪು, ಅಚ್ಕಾರದ ಪುಡಿ, ಜೊತೆಗೆ ಗರಂ ಮಸಾಲ ಹಾಕ್ಕೊಂಡು ಕೂಡ ತಿನ್ಬೋದು. ನೋಡಿ, ಎಲ್ಲ ಚೆನ್ನಾಗಿ ಸಿಡಿದ ನಂತರ ಹಸಿಮೆಣಸಿನ್ಕಾಯಿ 2, ಜಸ್ಟ್ ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ಟೀಮಲ್ಲಿ ಬೇಯಿಸಿಟ್ಕೊಂಡಿರೋ ಅಂಥ ತರಕಾರಿನ ಹಾಕೊಳ್ತೀನಿ. ಇದ್ರ ಸ್ಪೆಷಲ್ ಏನು ಗೊತ್ತಾ, ಈ ಥರ ಮಾಡೋದ್ರಿಂದ ಆ ಒಂದು ತರಕಾರಿದು ಫ್ಲೇವರ್ ಹಾಗೇ ಇರುತ್ತೆ. ಇವಾಗ ಸೀಮೆ ಬದನೆಕಾಯಿ ನಾನು ತಿಂದಾಗ ಅದು ಬೆಂದ ನಂತರ ಅದ್ರ ಫ್ಲೇವರ್ ಹೇಗಿದೆ ಗೊತ್ತಾ, ಅಷ್ಟು ರುಚಿಯಾಗಿತ್ತು. ಅಂದರೆ ಅದರ ಸ್ಮೆಲ್ ಹೇಗಿದೆ ಸೀಮೆ ಬದನೆಕಾಯಿ ಅದೇ ಥರ ಇತ್ತು. ಇದನ್ನು ಜಸ್ಟ್ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಅದೇ ಏನಾದರೂ ನಾವು ಇದನ್ನು ಡೈರೆಕ್ಟ್ ಬಾಣಲಿಯಲ್ಲೇ ಬೇಯಿಸ್ತೀವಿ ಅಂತ ಅಂದ್ಕೊಂಡ್ರೆ ಎಣ್ಣೆನೂ ಜಾಸ್ತಿ ಹಿಡಿಯುತ್ತೆ. ಜೊತೆಗೆ ಬೇಯೋದಕ್ಕೆ ಒಂಚೂರು ನೀರು ಹಾಕ್ತೀವಿ, ಆವಾಗ ಆ ಸೀಮೆ ಬದನೆಕಾಯಿದು ಫ್ಲೇವರ್ ಎಲ್ಲ ಹೊರಟೋಗ್ಬಿಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕೊಳ್ತಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಉಪ್ಪು ಹಾಕೊಂಡಿದ ತಕ್ಷಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನೇನು ತುಂಬ ಫ್ರೈ ಮಾಡೋಕ್ಕೂ ಇಲ್ಲ, ಜಸ್ಟ್ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಒಗ್ಗರಣೆ ಎಲ್ಲ ಕಡೆ ಮಿಕ್ಸ್ ಆಗಬೇಕು. ಹಸಿ ತೆಂಗಿನ ತುರಿ 1 ರಿಂದ 1.5 ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಜಸ್ಟ್ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸೀಮೆ ಬದನೆಕಾಯಿ ಪಲ್ಯ ರೆಡಿ ಆಯಿತು. ನೋಡಿ, ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ, ಸರ್ವ್ ಮಾಡ್ಕೊಳ್ತೀನಿ ಇವಾಗ ಬೌಲ್ಗೆ. ಬಿಸಿ ಬಿಸಿ ಸೀಮೆ ಬದನೆಕಾಯಿ ಪಲ್ಯ ರೆಡಿ ಇದೆ. ನೋಡಿ, ನೀವು ಅನ್ಕೋಬೋದು ಈ ಥರ ಮಾಡೋದಕ್ಕೂ ಡೈರೆಕ್ಟಾಗಿ ಕುಕ್ಕರಲ್ಲಿ ಅಥವಾ ಪಾತ್ರೆಯಲ್ಲಿ ಮಾಡೋದಕ್ಕೂ ಏನು ವ್ಯತ್ಯಾಸ ಅಂತ. ಈ ಥರ ಬೇಯಿಸೋದ್ರಿಂದ ಅದರಲ್ಲಿರೋವಂಥ ನ್ಯೂಟ್ರಿಯೆಂಟ್ ಹಾಗೆ ಉಳ್ಕೊಳ್ಳುತ್ತೆ. ಜೊತೆಗೆ ಟೇಸ್ಟ್ ಕೂಡ ತುಂಬಾ ರುಚಿಯಾಗಿರುತ್ತೆ, ಬೇಗ ಕೂಡ ಮಾಡ್ಕೋಬೋದು. ನಿಮ್ಮನೆಯಲ್ಲೂ ಈ ಥರ ಹೆಲ್ತಿಯಾಗಿರೋವಂಥ ಪಲ್ಯನ ಮಾಡಿಕೊಂಡು ತಿಂದು ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.